ಸಿನಿಮಾದ ಸ್ಟೋರಿ ಫುಲ್ ಗೊತ್ತಾಗೋಯ್ತು. ಟಾಕ್ಸಿಕ್ ಸಿನಿಮಾ ಯಾಕೆ ಎಲ್ರಿಗೂ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಕನ್ನಡದವ್ರು ಯಾರಿಗೂ ಕಮ್ಮಿ ಇಲ್ಲ, ಅಕ್ಕಪಕ್ಕದಲ್ಲಿರೋ ರಾಜ್ಯದವರೆಲ್ಲ ನಮ್ಮನ್ನ ನೋಡಿ ಉರ್ಕೊಂಡ್ ಬ್ಲಾಸ್ಟ್ ಆಗ್ಲಿ ಅಂತ. ಸಿನಿಮಾದ ಟೀಸರ್ ಬಂದಾಗ್ಲೇ ಅರ್ಧಕ್ಕರ್ಧ ಸ್ಟೋರಿ ಗೊತ್ತಾಗ್ಬಿಟ್ಟಿತ್ತು. ಹಾಗೇನೆ ಕಾಮಿಕಾನ್ ಇವೆಂಟ್ ಅಲ್ಲಿ ರಾಮಾಯಣ ಹಾಗೇನೆ ಟಾಕ್ಸಿಕ್ ಎರಡು ಸಿನಿಮಾದ ಟ್ರೈಲರ್ ನ ಲಾಂಚ್ ಮಾಡಿದ್ರು. ಅಲ್ಲಿ ನಡೆದಿರೋ ಇಂಟರ್ವ್ಯೂ ಕೂಡ ಗೊತ್ತಾಗಿದೆ ಸಿನಿಮಾದ ಸ್ವಲ್ಪ ಸ್ಟೋರಿನ ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅಂತ. ಇವಾಗ ಬಂದ್ರು ಈ ಟ್ರೈಲರ್ ನೋಡಿದ್ಮೇಲೆ ಅರ್ಧಕ್ಕರ್ಧ ಕನ್ಫರ್ಮ್ ಮಾಡ್ಕೊಳ್ಳಿ ಸಿನಿಮಾದ ಸ್ಟೋರಿ ಹಿಂಗೆ ಇರ್ತದೆ ಅಂತ. ಫ್ರೇಮ್ ಬೈ ಫ್ರೇಮ್ ಪಾಸ್ ಮಾಡ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ವಾ ಸ್ಟೋರಿ ಹಿಂಗಿದ್ಯಾ ಅಂತ. ಓಪನಿಂಗ್ ಶಾಟ್ ಇಂದ ಅಬ್ಸರ್ವ್ ಮಾಡೋದಕ್ಕಿಂತ ಮುಂಚೆನೆ ಹೊಸದನ್ನ ನೀವು ಐಡೆಂಟಿಫೈ ಮಾಡಬಹುದು. KVN ಪ್ರೊಡಕ್ಷನ್ ಹಾಗೇನೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಇವೆರಡು ಲೋಗೋನ ನೋಡ್ತಿದ್ವಿ, ಯಾಕಂದ್ರೆ ಪ್ರೊಡ್ಯೂಸ್ ಮಾಡಿರೋದು ಈ ಎರಡು ಕಂಪನಿಗಳು. ಈಗ ಇದ್ರ ಜೊತೆ ಹೊಸದಾಗಿ ಸೇರ್ಕೊಂಡಿರೋದು ಇನ್ ಅಸೋಸಿಯೇಷನ್ ವಿತ್ ಲಯನ್ಸ್ ಗೇಟ್, ಹಾಲಿವುಡ್ ಅಲ್ಲಿ ಬರುವಂತ ಫೇಮಸ್ ಆಗಿರೋಂತ ಡಿಸ್ಟ್ರಿಬ್ಯೂಟ್ ಕಂಪನಿಲಿ ಇದು ಒಂದು. WB, ಮಾರಲ್ ಸ್ಟುಡಿಯೋ, ಡಿಸ್ನಿ, ಫಾಕ್ಸ್ ಸ್ಟುಡಿಯೋ, ಪ್ಯಾರಾಮೌಂಟ್, ಇನ್ನು ತುಂಬಾ ವೆರೈಟಿ ಆಗಿರುವಂತ ಡಿಸ್ಟ್ರಿಬ್ಯೂಟ್ ಕಂಪನಿಗಳಿದಾವೆ. ಅದ್ರಲ್ಲಿ ಈ ಲಯನ್ಸ್ ಗೇಟ್ ಕೂಡ ಒಂದು. ಹಿಂಗನ್ ಮಾತ್ರ ಇದು ಚಿಕ್ಕದು, ವೆರಿ ವೆರಿ ಚಿಕ್ಕದು ಅಂತಲ್ಲ. ಜಾನ್ ವಿಕ್ 2, 3, 4, 5, 6, 7, 8, 9 ಈ ಮಾಸ್ಟರ್ ಪೀಸ್ ಆಗಿರೋಂತ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಇದೇ ಕಂಪನಿ ಕೈ ಹಾಕ್ಬಿಟ್ಟು ಈಗ ಟಾಕ್ಸಿಕ್ ಸಿನಿಮಾನ ಎಂಟೈರ್ ವರ್ಲ್ಡ್ ವೈಡ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಸರಿ ಬರೋಣ ಆಗಿದ್ರೆ ಮೇನ್ ವಿಷಯದ ಕಡೆ. ಓಪನಿಂಗ್ ಶಾಟ್ ಅಲ್ಲೇ ಒಂದು ಚಿಕ್ಕ ಹುಡುಗ ಅಳ್ತಾ ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ದಾನೆ, ಐ ಆಮ್ ವೆರಿ ಸಾರಿ ಡ್ಯಾಡಿ, ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಪ್ಲೀಸ್ ಕ್ಷಮಿಸ್ಬಿಡಿ. ಆ ಚಿಕ್ಕ ಹುಡುಗ ಬೇರೆ ಯಾರೋ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಮಗ. ಅಮ್ಮ ಯಾರು ಅಂತ ಕೇಳಕ್ ಹೋಗ್ಬೇಡಿ, ಅಮ್ಮನು ಕೂಡ ಟ್ರೈಲರ್ ಒಳಗಡೆನೆ ತೋರಿಸ್ಬಿಟ್ಟಿದ್ದಾರೆ. ಕಿಯಾರಾ ಅಡ್ವಾಣಿನ ಆ ಚಿಕ್ಕ ಹುಡುಗನ ಬಾಯಿಂದಾನೆ ಅಮ್ಮ ಅಂತ ಕರೆಯೋದನ್ನು ಕೂಡ ನೋಡ್ಬಿಟ್ಟಿದೀವಿ. ಹಾಗಿದ್ರೆ ಈ ಹುಡುಗ ಕಿಯಾರಂಗ್ ಹುಟ್ಟಿರೋನೆ, ವರ್ಡ್ ಸರಿಯಾಗಿ ಬರ್ತಾ ಇಲ್ಲ, ಕಿಯಾರನ್ ಮಗಾನೇ. ಇದು ಕರೆಕ್ಟ್ ಆಗಿದೆ. ಈ ಹುಡುಗ ಇಲ್ಲಿ ಅಳ್ತಾ ಅಷ್ಟೊಂದು ಸಾರಿ ಕೇಳ್ತಾವನೆ ಅವ್ರ ಅಪ್ಪನ್ಗೆ ಅಂದ್ರೆ ಮಾಡಬಾರ್ದೇನೋ ಒಂದು ಕಂತ್ರಿ ಕೆಲ್ಸನ ಮಾಡವನೆ, ಇದಂತೂ ಫಿಕ್ಸ್. ಹಂಗೇನೆ ಬೇರೆ ಬೇರೆ ಶಾಟ್ ನ ಅಬ್ಸರ್ವ್ ಮಾಡ್ಕೊಂಡು ಹೋಯ್ತಿರ್ಬೇಕಾದ್ರೆ ಈ ಹುಡುಗ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟು ಸೈಕೋಪ್ಯಾಥ್ ತರ ಆಡ್ತಾ ಇರೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನಾವು. ಒಂಥರ ಮೆಂಟ್ಲು ತರ. ಸೊ ಆಗಿದ್ಮೇಲೆ ಈ ಪ್ಲೇಸ್ ಅಲ್ಲಿ ಇವನು ಅವ್ರ ಅಪ್ಪಂಗೆ ಇಷ್ಟ ಆಗ್ದಿರೋ ಅಂತ ಏನೋ ಒಂದ್ ಕಂತ್ರಿ ಕೆಲ್ಸ ಮಾಡವನೆ. ಅದಕ್ಕೆ ಈ ಹುಡುಗನ್ ಕಂಡ್ರೆ ಅವನ್ಗೆ ಆಯ್ತಾ ಇಲ್ಲ. ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೋದು ಅಪ್ಪ ಮಗನ್ ಮಧ್ಯೆ ದ್ವೇಷ. ಮಗ ನೋಡಿದ್ರೆ ಈ ಕಡೆ ಸೈಕೋಪ್ಯಾಥ್, ಅವಾಗ ಬಣ್ಣ ಬೆಳ್ಕೊಂಡು ವಿಚಿತ್ರವಾಗಿ ಏನೇನೋ ಆಡ್ತಾ ಇರ್ತಾನೆ. ಇಲ್ಲಿ ಅಪ್ಪ ನೋಡಿದ್ರೆ ಆ ಆಂಟಿರ್ ಜೊತೆ, ಆ ಹುಡುಗಿರ್ ಜೊತೆ, ಇನ್ನು ಯಾರ್ಯಾರ ಜೊತೆಗೆ ಏನೇನೋ ಮಾಡ್ತಾವನೆ. ಆಗಿದ್ಮೇಲೆ ನನ್ಗೆ ಇಲ್ಲಿ ಕನ್ಫರ್ಮ್ ಆಗ್ತಾರಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಅಪ್ಪನಾಗ ಆಕ್ಟ್ ಮಾಡಿರೋಂತ ರಾಯ ಮೈನ್ ಹೀರೋ, ಮಗನಾಗ್ ಬಂದಿರುವಂತ ಸೈಕೋಪ್ಯಾಥ್ ವಿಲ್ಲನ್. ಇವನ್ ಉಚ್ಚಾಟದಿಂದ ಬೇಸತ್ತಿರೋಂತ ರಾಕಿ ಬಾಯ್, ಬರೀ KGF ಬರ್ತದೆ ಮರ್ಯ. ಇವನ್ ಉಚ್ಚಾಟದಿಂದ ಬೇಸತ್ತೋಗಿರೋಂತ ರಾಯ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಅನ್ನೋದನ್ನ ನಾವ್ ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಅದಾದ್ಮೇಲೆ ಒಂದು ಜಾಯಿಂಟ್ ವೀಲ್ ಗೆ ಬೆಂಕಿ ಎತ್ಕೊಂಡ್ರೆ ಸೀನ್ ನ ನೋಡ್ತೀರಾ. ಈ ಸೀನ್ ನೋಡ್ತಿದಾಗನೆ ಫಸ್ಟ್ ನನಗೆ ನೆನಪಾಗಿದ್ದು ಹಾಲಿವುಡ್ ಟಚ್. ಹಾಲಿವುಡ್ ಸಿನಿಮಾ ಯಾವ ಲೆವೆಲ್ಗೆ ಇರ್ತದೋ, ವಿಜುವಲ್ ಎಫೆಕ್ಟ್, ಕಲರ್ ಗ್ರೇಡಿಂಗು, CGI ಇದನ್ನೆಲ್ಲ ನೋಡಿ ಶಾಕ್ ಆಗ್ಬಿಟ್ಟೆ. ನಿಜವಾಗ್ಲೂ ಇದು ಹಾಲಿವುಡ್ ಮೂವಿನೇ, ನಾಟ್ ಓನ್ಲಿ ಕನ್ನಡ ಮೂವಿ, ಇದು ಹಾಲಿವುಡ್ ಗೆ ಟಕ್ಕರ್ ಕೊಡೋ ರೇಂಜ್ ಇರೋ ಕನ್ನಡ ಮೂವಿ ಅಂತ. ಇಲ್ಲಿ ಈ ಹುಡುಗ ಕಿಯಾರಂಗೆ ಹುಟ್ಬೇಕು ಅಂದ್ರೆ ಅದು ತಮಾಷೆ ವಿಷಯ ಅಂತೂ ಅಲ್ಲ. ಬೇರೆ ಸೀನ್ ಅಲ್ಲಿ ನೋಡ್ಬಿಟ್ಟಿದೀನಿ, ರಾಕಿ ಬೈ ನಿನ್ ರೇಟ್ ಎಷ್ಟು ಅಂತಾನು ಕೇಳ್ತಾವ್ರೆ. ಏನೋ ಒಂದ್ ರೇಟ್ ಹೇಳ್ಬೇಕಾಗಿತ್ತು, ಬರೀ ರಾಕಿ ಬಾಯ್ ಅಂತಾನೆ ಬರ್ತಿದೆ ಮರ, ಯಾವ್ದು ಮಾಡ್ಬೇಕಲ್ಲ. ಇಲ್ಲಿ ರಾಯ ತುಂಬಾ ಹುಡುಗಿರ್ ಜೊತೆ ಆಟ ಆಡಿದಾನೆ, ನಯನತಾರ ಒಬ್ಬಳನ್ನ ಬಿಟ್ಟು. ಅಂದ್ರೆ ನಯನತಾರ ನಂಗೆ ಯಾಕೋ ಇಲ್ಲಿ ರಾಕಿ ಬಾಯ್ ಅಕ್ಕಂತಾರನೇ ಕನ್ಫರ್ಮ್ ಆಗ್ತಾ ಇದೆ. ನಯನತಾರ ಒಬ್ಬಳನ್ನ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾ ಹುಡುಗಿರ್ ಜೊತೆ ಇಷ್ಟೊಂದು ಕ್ಲೋಸ್ ಅಪ್ ಅಲ್ಲಿ ಇರ್ಬೇಕಾದ್ರೆ ರಾಯಿಂಗೆ ನಯನತಾರ ಪಿಕ್ಸ್ ಅಕ್ಕನೆ. ಇವ್ರಿಬ್ರು ಸೇರ್ಕೊಂಡು ಒಂದು ದೊಡ್ಡ ಸಿಟಿನ ಆಳ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ರಾಯಿಂಗೆ ಅವಾಗ ಟೆಂಪ್ಟೇಷನ್ ಜಾಸ್ತಿ ಆಗಿ ಎಲ್ಲಂದ್ರಲ್ಲಿ ಸುಸ್ಸು ಮಾಡ್ತಾ ಇರ್ತಾರೆ. ಅದೇ ಗ್ಯಾಪ್ ಅಲ್ಲಿ ಒಂದ್ ಸರ್ಕಸ್ ಕಂಪ್ನಿ ಒಳಗಡೆ ಮೀಟ್ ಮಾಡ್ತಾನೆ ರಾಯ. ಹೋಗಿ ನಾಡಿಯಾನ, ಕಿಯಾರಾ ಅಡ್ವಾಣಿನ, ಅವಳು ಮೀಟ್ ಮಾಡೋದಕ್ಕಿಂತ ಮುಂಚೆನೆ ಆ ಎಂಟೈರ್ ಊರು, ಆ ವಿಲೇಜ್ ನ ಅಟ್ಯಾಕ್ ಮಾಡಿ ರಾಕಿ ಬಾಯ್ ಟೇಕ್ ಕವರ್ ಮಾಡ್ಬೇಕು. ಆ ವಿಲೇಜ್ ನ ಅಟ್ಯಾಕ್ ಮಾಡಿ ರಾಯ ಟೇಕ್ ಓವರ್ ಮಾಡ್ಬೇಕು. ಈಗ ಅಲ್ಲಿರುವಂತ ದೊಡ್ಡ ಗ್ಯಾಂಗ್ಸ್ಟರ್ ಗಳನ್ನ ಅಟ್ಯಾಕ್ ಮಾಡ್ತಾನೆ ರಾಯ ಅಂಡ್ ನಯನತಾರ ಇಬ್ರು ಸೇರ್ಕೊಂಡು. ಅದೆಲ್ಲ ಟೇಕ್ ಓವರ್ ಮಾಡಿದ್ಮೇಲೆ ಸಿಗೋದು ತಾರಾ ಸಿತಾರಿಯಾ, ಅವಳ ಜೊತೆ ಫುಲ್ ಕ್ಲೋಸ್ ಅಪ್ ಆಯ್ತಾರೆ. ಅದಾದ್ಮೇಲೆ ಕಣ್ಣು ಹೋಗೋದೆ ನಾಡಿಯನ್ ಮೇಲೆ. ಅದೇ ಟೈಮ್ಗೆ ಮಾಸ್ ಕಿಕ್ ಆಗಿರೋಂತ ಒಂದ್ ಡೈಲಾಗ್ ನ ರಾಕಿ ಬಾಯ್ ಹೇಳ್ಬಿಟ್ಟು ಎಲ್ರಿಗೂ ದಿಲ್ ಖುಷ್ ಮಾಡ್ಬಿಡ್ತಾರ ನೋಡಿ. ಆ ಡೈಲಾಗ್ ಕೇಳ್ತಿದಾಗೆ ನಂಗೆ ಹಸಿ ನಗು ಬಂದಿಲ್ಲ ಮರ್ಯ. ರಾಯ ಇನ್ನು ಕಿರಾತಕನ್ ಬುದ್ಧಿನ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ನಮ್ಮ ಎರ್ಣಕುಲಂ ಫೋನ್ ನಂಬರ್ ಇದ್ರೆ ಕೊಡು. ಅಲ್ಲ
ಅನ್ಸ್ಲಿಲ್ವಾ ನಿಂಗೆ? ರುಕ್ಮಿಣಿ ವಸಂತ್ ನ ಈ ಲೆವೆಲ್ ಅಲ್ಲಿ ಇಷ್ಟೊಂದು ಟಾಕ್ಸಿಕೆಟ್ ಆಗಿ ನಾನು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ. ರಾಕಿ ಬಾಯ್ ಇಷ್ಟು ಹುಡ್ಗಿರ್ ಜೊತೆ ಎಲ್ಲ ಆಟ ಆಡಿದ್ರು ಕೂಡ ನಾನೇ ಪರ್ಮನೆಂಟ್ ಲವರ್ ಅವನ್ಗೆ ಅಂತ ಈ ತರ ಬೋಲ್ಡ್ ಆಗಿರೋ ವರ್ಡ್ ಜೊತೆಗೆ ಒಂದ್ ಆಕ್ಷನ್ ಫೈಟ್ ಒಳಗಡೆ ಅಕ್ಕನು ಇಳಿತಾರೆ ಅಂದ್ರೆ ನಿಜವಾಗ್ಲೂ ರುಕ್ಮಿಣಿ ವಸಂತ್ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೆ ನಾನಂತೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಇಷ್ಟ ದಿನ ಬೇರೆ ಬೇರೆ ಸಿನಿಮಾಗಳಲ್ಲಿ ಸಾಫ್ಟ್ ಆಗಿ ತಿನ್ ಆಗಿ ಕ್ಯೂಟ್ ಆಗಿ ಮುದ್ದಾಗಿ ಆಕ್ಟ್ ಮಾಡ್ತಿದ್ದ ಅಕ್ಕ ಈ ಸಲ ರೊಚ್ಕೆದ್ದು ಫೇರಿ ಟೇಲ್ಸ್ ಫಾರ್ ಗ್ರೋನ್ ಅಪ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಾನ್ ಕಾಯ್ತಾ ಇದ್ದೀನಿ. ಇಷ್ಟೆಲ್ಲ ಆಗಿ ಸಿಟಿನ ಟೇಕ್ ಓವರ್ ಮಾಡಿದ್ಮೇಲೆ ಅವ್ನ್ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ಗೆ ಗ್ರೋ ಅಪ್ ಮಾಡ್ತಾ ವಯಸ್ಸಾಯ್ತದೆ. ಈ ಕಡೆ ಮ್ಯಾಡ್ಲಿ ಸೈಕೋಪ್ಯಾತ್ ಆಗಿರೋ ಮಗನಿಗೂ ಕೂಡ ವಯಸ್ಸಾಯ್ತಾ ಅವನು ಬೆಳೀತಾ ಹೋಯ್ತಾ ಇರ್ತಾನೆ. ಆಮೇಲೆ ಕಚ್ಕೊಳ್ಳೋದು ನೋಡಿ ಇಬ್ರಿಗೂ ದ್ವೇಷ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಕನ್ಫರ್ಮ್ ಆಗ್ಬಿಟ್ಟಿರ್ತದೆ, ಜಾಸ್ತಿ ಏನ್ ಹೇಳೋದೇ ಬೇಕಾಗಿಲ್ಲ ನಾನು. ಮೊದಲನೇದಾಗಿ ಈ ಟ್ರೈಲರ್ ಒಳಗಡೆ ತುಂಬಾನೇ ಲೈಕ್ ಆಗಿದ್ದು ನನ್ಗೆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಕ್ಷನ್ ಸೀಕ್ವೆನ್ಸ್. ಹಾಲಿವುಡ್ ಜೆ ಪೆರ್ರಿ ಅವರು ಡೈರೆಕ್ಟ್ ಮಾಡಿರೋದ್ರಿಂದ ಈ ಸಿನಿಮಾದೊಳಗಡೆ ಆಕ್ಷನ್ ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲೇ ಅಂತ ಫೈಟ್ ಸೀನ್ಸ್ ಗಳು ನೋಡ್ತಾ ಇದ್ರೆ ನನ್ಗೆ ಗೊತ್ತಾಯ್ತದೆ. ಅಂಡ್ ಮೊದ್ಲಿಗಿಂತ ಈಗ CGI ಹಾಗೇನೆ VFX ಎರಡನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಇನ್ ಸ್ವಲ್ಪ ಎನ್ಹಾನ್ಸ್ ಮಾಡಿ ಪಾಲಿಶ್ ಮಾಡಿರೋ ತರನೇ ಕಾಣಿಸ್ತಾ ಇದೆ. ಕ್ವಾಲಿಟಿ ಔಟ್ಲುಕ್ ಆ ಲೆವೆಲ್ ಗಿದೆ. ಕೊನೆದಾಗಿ ಇನ್ನೊಂದ್ ಮಾತನ್ನ ಹೇಳೋದಕ್ಕೆ ಇಷ್ಟ ಪಡ್ತೀನಿ. ಬಟ್ ಇಲ್ಲಿ ರಾಯ ಆಟ ಆಡಿರೋ ಅಂತ ಅಷ್ಟು ಹುಡುಗಿರು ಸೇರ್ಕೊಂಡು ಜೊತೆಗೆ ಕಿಯಾರಾ ಅಡ್ವಾನಿ ಮಗ ಮ್ಯಾಡ್ ಮ್ಯಾನ್ ಅವನು ಸೇರ್ಕೊಂಡು ಯಾಕೆ ಎಲ್ರು ಒಟ್ಟಿಗೆ ರಾಯನ್ ಮೇಲೆ ಅಟ್ಯಾಕ್ ಮಾಡಿರಬಾರ್ದು? ಒಟ್ನಲ್ಲಿ ಮೇನ್ ಆಗಿ ಫಾದರ್ ಅಂಡ್ ಸನ್ ರಿವೆಂಜ್ ಸಾಗ ಅಂತ ರಾಕಿ ಬಾಯ್ ಅವರು ಹೇಳಿದ್ದಾರೆ. ಜೊತೆಗೆ ಮದರ್ನು ಕೂಡ ನಾವು ಆಡ್ ಮಾಡ್ಕೋಬೇಕು. ಒಟ್ನಲ್ಲಿ ನನ್ನ ಕೇಳೋದಾದ್ರೆ ಈ ಸಿನಿಮಾ ವರ್ಲ್ಡ್ ರೆಕಾರ್ಡ್ ಮಾಡೋದಂತೂ ಪಕ್ಕಾ ಫಿಕ್ಸ್. ಬಿಕಾಸ್ ಆಫ್ ಇಂಡಿಯನ್ ಮಾಸ್ ಮಸಾಲಾ ಟೇಸ್ಟ್ ನ ಹಾಲಿವುಡ್ ಅವ್ರು ಯಾವಾಗ್ಲೂ ತಿಂತಾ ಇರ್ತಾರೆ. ಅದೇ ಟೇಸ್ಟ್ ನ ಸಿನಿಮ್ಯಾಟಿಕ್ ಟಚ್ ಅಲ್ಲಿ ಕೊಟ್ಟು ಹೊಡೆದ್ರೆ ಹೆಂಗಿರ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಸಿನಿಮಾ ಟಾಕ್ಸಿಕ್ ಆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನನ್ಗಂತೂ ಟ್ರೈಲರ್ ಮಾತ್ರ ಮಸ್ತ್ ಮಸಾಲಾ ತರ ಇತ್ತು. ಫುಲ್ ಎಕ್ಸೈಟ್ ಆಗಿರೋದು ರಾಕಿ ಬಾಯ್ ಎರಡೆರಡು ಅವತಾರ, ರುಕ್ಮಿಣಿ ವಸಂತ್, ನಯನತಾರ ಇವ್ರ 4 ಕ್ಯಾರೆಕ್ಟರ್ ಗಳನ್ನ ನೋಡೋದಕ್ಕೆ. ಎಕ್ಸ್ಪೆಷಲಿ ಕಿಯಾರನ್ ಗುಟ್ಟಿರೋನು ಸನ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್